ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್. ನಾನು ಇವಾಗ ಈವ್ನಿಂಗಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು ಇವಾಗ ಈವ್ನಿಂಗು ಆಲ್ರೆಡಿ 8 o'clock ಆಗಿಬಿಟ್ಟಿದೆ. ನಾವು ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೊತ್ತಾ? ಚಾಮುಂಡಿ ಬೆಟ್ಟ. ನೋಡಿ, ನಾನು ಹೇಳೋಕ್ಕಿಂತ ಮುಂಚೆ ಅವನೇ ಹೇಳ್ಬಿಡ್ತಾನೆ. ಸೊ ನನ್ನ ಮಗನಿಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ತುಂಬ ಆಸೆ. ಜೊತೆಗೆ ರಮ್ಯಾ ತುಂಬ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ನನ್ನ ಮಗ ನನ್ನ ಹತ್ರ ಬೆಳೆದ್ಬಿಟ್ಟವನು ಅಂತ ಕನ್ಫ್ಯೂಸ್ ಆಗಿಬಿಟ್ಟು ಅವ್ನು ನಿಂತಿರೋ ಚೇರ್ ಮೇಲೆ ಅದಕ್ಕೆ ಶುದ್ಧ ಕಾಣ್ತಿದ್ದಾನೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಮೊದಲು ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ಹಾಗಾಗಿ ರಮ್ಮಿಂಗೆ ಇವತ್ತು ನೋಡಿ, ಏನಾದರೂ ಹೋಗಬೇಕು ಅಂದಾಗ್ಲೇ ಇವಾಗೇನೋ ಹೋಗ್ಬೇಕಿತ್ತು, ಏನೋ ಒಂದು ಕೆಲಸ ಬಂತು. ಆದರೂ ಎಷ್ಟು ವಿಘ್ನಗಳು ಬರುತ್ತೆ, ಎಷ್ಟು ಅಡೆತಡೆಗಳು ಬರುತ್ತೆ ಅಂತ ಅಂದರೆ ಆದರೂ ಪರವಾಗಿಲ್ಲ, ಇವತ್ತು ಹೋಗಲೇಬೇಕು ರಮ್ಯಾ. ಎಷ್ಟೊತ್ತಾದರೂ ಪರವಾಗಿಲ್ಲ, ಹೋಗೋಣ. ಅದರಲ್ಲಿ ಇವತ್ತು ಮಂಗಳವಾರ, ಚಾಮುಂಡಮ್ಮಂಗೆ ಮಂಗಳವಾರ ಶುಕ್ರವಾರ ಈ ಥರ ವಾರ ಇರುತ್ತೆ. ಹಾಗಾಗಿ ಜಾಸ್ತಿ ಜನಗಳು ಬರೋದೇ ಈ ಥರ ವಾರಗಳಲ್ಲೇ, ಮಂಗಳವಾರ ಶುಕ್ರವಾರ ಭಾನುವಾರ ಆ ಥರ. ಹಾಗಾಗಿ ಇವತ್ತೇ ಹೋಗೋಣ. ತುಂಬ ದಿನ ಆಯಿತು, ಎಲ್ಲೆಲ್ಲಿಂದನೋ ಬರ್ತಾರೆ ಚಾಮುಂಡಮ್ಮನ ದರ್ಶನ ಮಾಡೋದಕ್ಕೆ. ನಾವು ಮನೆ ಮುಂದೆನೇ ದಿನ ಬೆಳಗಾಯಿತು ಅಂದರೆ ಬೆಟ್ಟ ನೋಡ್ತೀವಿ, ತಾಯಿ ಇಲ್ಲಿಂದನೇ ಕೈ ಮುಗಿತೀವಿ. ಬಟ್ ಅಲ್ಲಿಗೆ ಹೋಗಿ ನಾವು ಆ ತಾಯಿ ದರ್ಶನ ಮಾಡೋದಿದೆಯಲ್ಲ, ಅದು ಒಂದು ರೋಮಾಂಚನ. ಆ ತಾಯಿನ ನೋಡಿದಾಗ, ತಾಯಿನ ಅಲಂಕಾರದಲ್ಲಿ ಕಣ್ತುಂಬ ಕಳೆದಿದೆಯಲ್ಲ, ಅದರಲ್ಲಂತೂ ಆಷಾಢ ಸ್ಟಾರ್ಟ್ ಆಗಿಬಿಟ್ರೆ ಇನ್ನು ನೆಕ್ಸ್ಟು ಜುಲೈಗೆ ಆಷಾಢ ಸ್ಟಾರ್ಟ್ ಆದಾಗ ಓನ್ ವೆಹಿಕಲ್ಸ್ ಯಾವುದೂ ಬಿಡೋಲ್ಲ, ಎಲ್ಲ ಕೆಳಗಡೆಯಿಂದನೇ ಬಸ್ ಹತ್ತು ಹೋಗಬೇಕು. ಸೊ ಎಲ್ಲೆಲ್ಲಿಂದ ಬರ್ತಾರೆ ನೋಡ್ತಾ ಇರ್ತೀವಿ ನಾವು. ಆಷಾಢದಲ್ಲಿ ನಾವು ಇಲ್ಲೇ ಇಟ್ಕೊಂಡು ನಾವು ಒಂದು ವಾರನೂ ಹೋಗಿಲ್ಲ. ಸೊ ಹಾಗಾಗಿ ಈಗ ಆಷಾಢ ಶುರು ಆಗೋಕ್ಕೆ ಮುಂಚೆ ನಾವು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ. ಆ ತಾಯಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬರೋಣ. ಹಂಗೆ ಮಡ್ಲು ತುಂಬಬೇಕು ಅಂತೇನೋ ಅಂದ್ಕೊಂಡಿದ್ದಂತೆ ರಮ್ಯಾ. ಸೊ ಹಾಗಾಗಿ ಮಡ್ಲು ಕೊಟ್ಬಿಟ್ಟು ಬರೋಣ ತಾಯಿಗೆ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಪುನಃ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ರಮ್ಯಾ, ಬರ್ತೀರಾ? ಹಾಗೆ ಫ್ರೆಂಡ್ಸ್, ತುಂಬ ಜನ ನನ್ನ ಒಂದು ಸ್ಕಿನ್ ಬಗ್ಗೆ DM ಮಾಡ್ತಾ ಇದ್ರಿ. ಸೊ ತುಂಬ ಚೇಂಜಸ್ ಆಗಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ, ಹೇಗೇನು ಅಂತ ಅಂದ್ಬಿಟ್ಟು ನನಗೆ ಒಂದು ಸಿಂಪಲ್ ಆಗಿರೋವಂಥ ರುಟೀನ್ ಬೇಕಿತ್ತು. ಒಂದು ಸ್ಕಿನ್ ರಿಲೇಟೆಡ್, ನನ್ನ ಸ್ಕಿನ್ ಸ್ವಲ್ಪ ಚೇಂಜಸ್ ಬೇಕಿತ್ತು. ಸೊ ಆ ಟೈಮಲ್ಲಿ ನನಗೆ ಕ್ಯೂರ್ ಆ್ಯಪ್ ಬಗ್ಗೆ ಗೊತ್ತಾಯಿತು. ಸೊ ಇದು ಪ್ಲೇ ಸ್ಟೋರಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಆ್ಯಂಡ್ ಇದೇನಂತ ಅಂದರೆ, ನಾವಿಲ್ಲಿ ಯಾವುದೇ ಥರ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮನೇಲೇ ಕೂತ್ಕೊಂಡು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಯಾವುದೇ ಥರ ಕ್ಲಿನಿಕ್ಗೆಲ್ಲ ಹೋಗೋ ನೆಸೆಸಿಟಿ ಇಲ್ಲ. ನಿಮ್ಮೆಲ್ರಿಗೂ ಗೊತ್ತು, ನನ್ನ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಆಫೀಸು, ಮನೆ, ಮಕ್ಕಳು ಇದ್ರ ಮಧ್ಯ ನಾನು ಕ್ಲಿನಿಕ್ಗೆ ಹೋಗಿ ಗಂಟೆ ಕಾದು ನಿಂತು ನನ್ನ ಸ್ಕಿನ್ನೆಲ್ಲ ತೋರಿಸ್ಕೊಂಡು ಬರೋದಕ್ಕೆಲ್ಲ ನಂಗೆ ಟೈಮ್ ಇರಲಿಲ್ಲ. ಬಟ್ ಈ ಒಂದು ಆ್ಯಪ್ ಬಗ್ಗೆ ಗೊತ್ತಾದ್ಮೇಲೆ ಸೊ ನಾನಿಲ್ಲಿ ಮನೇಲೇ ಕೂತ್ಕೊಂಡು ಡಾಕ್ಟರ್ನ, ಡರ್ಮಟಾಲಜಿಸ್ಟ್ನ ನಾನು ಕನ್ಸಲ್ಟ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದು ಅಷ್ಟೇ ತುಂಬಾ ಸಿಂಪಲ್. ಸೊ ಈ ಕ್ಯೂರ್ ಆ್ಯಪನ್ನು ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಬೇಕು. ಸೊ ಅದಾದಮೇಲೆ ಒಂದಷ್ಟು ಕ್ವಶನ್ಸ್ನ ಅವರು ಕೇಳ್ತಾರೆ, ಮೇಲ್ ಆರ್ ಫೀಮೇಲ್, ಆ್ಯಂಡ್ ನಿಮ್ಮ ಸ್ಕಿನ್ ರಿಲೇಟೆಡ್, ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು. ಸೊ ಒಂದಷ್ಟು ಕ್ವಶನ್ಸ್ನ ಅವರು ಕೇಳ್ತಾ ಹೋಗ್ತಾರೆ. ಅಲ್ಲಿ ಡರ್ಮಟಾಲಜಿಸ್ಟ್ನ ಕನೆಕ್ಟ್ ಮಾಡುತ್ತೆ. ಆ್ಯಂಡ್ ಅಲ್ಲಿ ಅವರು ಒಂದಷ್ಟು ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ, ಅದಕ್ಕೆ ನೀವು ಆನ್ಸರ್ನ ಮಾಡ್ತೀರಾ. ಸೊ ಅದಾದಮೇಲೆ ನಿಮಗೆ ಫ್ರಂಟಿಂದ ಒಂದು ಫೋಟೋನ ಮತ್ತು ಸೈಡಿಂದ ಒಂದು ಫೋಟೋ ಕೇಳುತ್ತೆ, ನೀವು ಕೊಡ್ತೀರಾ. ಅದನ್ನು ಸ್ಕ್ಯಾನ್ ಮಾಡಿ ಸೊ ನಿಮಗಿರೋಂಥ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನು ಅಂತ ಅವರು ಫೈಂಡ್ ಔಟ್ ಮಾಡಿ ನಿಮ್ಮ ಒಂದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಬೇಕಾದಂಥ ಒಂದು ಟ್ರೀಟ್ಮೆಂಟನ್ನ ಕಸ್ಟಮೈಸ್ ಮಾಡ್ತಾರೆ. ಸೊ ಯಾವ ಥರ ಅಂತ ಅಂದರೆ, ಜಸ್ಟ್ ನಿಮಗೆ ಆ ಒಂದು ಪೀರಿಯಡಲ್ಲಿ ನಿಮ್ಗಿರೋಂಥ ಪ್ರಾಬ್ಲಮ್ಸ್ನೆಲ್ಲ ಅವರು ಫೈಂಡ್ ಔಟ್ ಮಾಡಿ ನಿಮ್ಮ ಸ್ಕಿನ್ನಿಗೆ ಬೇಕಾದಂಥ ಪ್ರಾಡಕ್ಟನ್ನ ಅವರು ಒಂದು ಟ್ರೀಟ್ಮೆಂಟನ್ನ ರೆಡಿ ಮಾಡ್ತಾರೆ. ಆ್ಯಂಡ್ ಜಸ್ಟ್ 2200 ರುಪೀಸ್ಗೆಲ್ಲ ನಿಮಗೆ ಆ ಒಂದು ಪ್ರಾಡಕ್ಟ್ ಸಿಗುತ್ತೆ. ಜೊತೆಗೆ ಇದು ಫಾಸ್ಟ್ ಆ್ಯಂಡ್ ಫ್ರೀ ಡೆಲಿವರಿ ಕೂಡ ಇರುತ್ತೆ. ಸೊ ಅವ್ರು ಕೊಡೋವಂಥ ಟ್ರೀಟ್ಮೆಂಟ್ ಕಿಟ್ ಏನಿರುತ್ತೆ, ಇದು ಡರ್ಮಟಾಲಜಿಸ್ಟ್ ಅಪ್ರೂವ್ಡ್ ಆಗಿರೋವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಟ್ರೀಟ್ಮೆಂಟ್ ನೀವು ತೊಗೊಂಡಾದ್ಮೇಲೆ ನೆಕ್ಸ್ಟು ಡಯಟ್ ಪ್ಲ್ಯಾನ್ಸ್ ಇರ್ಬೋದು, ಮತ್ತು ಫಾಲೋಅಪ್ಸ್ ಇರ್ಬೋದು, ಅದೆಲ್ಲ ಕಂಟಿನ್ಯೂಸ್ ಆಗಿ ಇರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಕನ್ಸಲ್ಟ್ನ ಮಾಡ್ಬೋದು. ಈ ಕ್ಯೂರ್ ಪ್ರಾಡಕ್ಟ್ಸ್ನ ಯಾವಾಗ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಹಾಗೆ ನೀವೇನಾದರೂ ನನ್ನ ಕೂಪನ್ ಕೋಡನ್ನು ಬಳಸಿದೆ ಆದರೆ ನಿಮಗೆ 100 ರುಪೀಸ್ ಆಫ್ ಕೂಡ ಇರುತ್ತೆ. ಬನ್ನಿ, ಈಗ ಟೈಮ್ ಆಯಿತು, ಹೊರಡೋಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇವತ್ತು ನಮ್ಮ RCB ಮ್ಯಾಚ್ ಕೂಡ ನಡೀತಾ ಇದೆ. ಆ ತಾಯಿ ಹಂಗೆ ನಮ್ಮ ಮ್ಯಾಚ್ನ ಗೆಲ್ಸ್ಕೊಡಪ್ಪ, ಈ ಸಲ ಕಪ್ ನಮ್ಮದೇ ಆಗಲಿ ಅಂತ ಕೇಳ್ಕೊಂಬರೋಣ. ಎಸ್, ಲೆಟ್ಸ್ ಮೂವ್. ಮತ್ತು ಇನ್ನೊಂದೇನಂತಂದರೆ, ಈಗ ತಣ್ಣ ಗಾಳಿ ಬೀಸ್ತಾ ಇದೆ, ನಾವು ಬುಲೆಟಲ್ಲಿ ರೈಡ್ ಹೋಗ್ತಾ ಇದ್ದೀವಿ. ಒಂಥರ ಚಂದ. ಬುಲೆಟಲ್ಲಿ ನನ್ನ ಹೆಂಡತಿಗೆ ಆ್ಯಕ್ಚುಲಿ ಇಷ್ಟ ಗಾಡೀಲಿ ಓಡಾಡಿಸ್ಬೇಕು ಅಂತ.
ಅವಳು ಕರ್ಕೊಂಡೇ ಹೋಗಲ್ಲ ಅಂತ ಯಾವಾಗಲೂ ಬೈತಾರ್ತಾಳೆ. ಅದಕ್ಕೆ ಲಿಟ್ರಲಿ ಬ್ಯಾಕ್ ಪೇನ್ ಇರುತ್ತೆ, ಬಟ್ ಸ್ಟಿಲ್ ನಾನು ಗಾಡೀಲಿ ಹೋಗ್ಬೇಕು ಅಂತ ಅನ್ಸುತ್ತೆ. ಕಾರು ಅಂದರೆ ಆಗಲ್ಲ ಅವಳಿಗೆ. ನನ್ನ ಮಗನೂ ಅಷ್ಟೇ, ನನ್ನ ಮಗ ನಂತರ ಕಾರ್ ಬಿಟ್ಟು ಇಳಿಯಲ್ಲ. ನನಗೂ ಇಷ್ಟ. ನನಗೆ ಬುಲೆಟ್ ಇಷ್ಟ. ಸರಿ ನಡಿ. ಓಕೆ ಹೊರಡೋಣ ಬನ್ನಿ. ಅಲ್ಲೆಲ್ಲ ವಿಡಿಯೋ ಮಾಡೋಕೆ ಪರ್ಮಿಷನ್ ಇರಲ್ಲ. ಚಾಮುಂಡಿ ಬೆಟ್ಟ ಬೇಡ ಬೇಡ ಅಂದ್ರು ಬಾಲ ತರ ಆಯ್ತಾ, ಇಬ್ರು ಬಿಟ್ಬಿಟ್ಟು ನಾವು ಹೊರಟ್ಬಿಟ್ವಿ. ಇವತ್ತು ಡೋರ್ ಹಾಕೊಂಡ್ ಕೆಳಗಡೆ ಬಂದ್ವಿ. ಇವನು ಬೇಡ ಅವನು ಬೇಡ ಅಂತ ಆ್ಯಕ್ಚುಲಿ ಯಾವ ರೇಂಜ್ ಗಳ್ತವ್ರೆ ಅಂದ್ರೆ ಇಬ್ರುವೆ. ಅದು ಅಲ್ಲದೆ ರಮ್ಯಾ ಫುಲ್ ಟಯರ್ಡ್. ಅವ್ರನ್ನ ಇವತ್ತು ಪಿಕಪ್ ಮಾಡೋಕ್ಕೆ ಡ್ರಾಪ್ ಮಾಡೋಕ್ಕೆ ನಾನೇ ಹೋಗಿದ್ದೆ. ಅದರಲ್ಲಿ ಅವರು ಹಿಂದಿಂದ ಬರ್ತಾರೆ, ಇರ್ರಪ್ಪ ಮನೇಲಿ ಇರ್ರಪ್ಪ, ಎಡಗೈಗೆ ಹತ್ತಿರ ಥರ ಇಲ್ಲೇ ಅಜ್ಜಿ ಮನೆ ಇದೆ, ಆದ್ರೂ ಇರಲ್ಲ. ಬಂಟು ಈಗ ಅವ್ನಿಗೇನೋ ಗೊತ್ತಾಗ್ತಾ ಇಲ್ಲ ಇರ್ತಾನೆ. ಇಲ್ಲ ಅವನಿಗೂ ಗೊತ್ತಾಗ್ತಿದೆ. ಅಲ್ಲ ಇರ್ತಾನೆ ಅಂತಂದ್ರೆ ಅವನನ್ನ ಯಾಮರ್ಸ್ ಬರ್ಬೋದು ನಾವು. ಇವನಂತೂ ಆಗ ಇಬ್ರು ಅಳೋದಿಕ್ ಜೋರಾಗಳಕ್ ಶುರು ಮಾಡ್ಕೋಬಹುದು. ಕಾಂಪಿಟೇಷನ್ ಮೇಲೆ ಅಳ್ತಾರೆ ಇಬ್ರುವೆ. ಸರಿ ಯಾಕೆ ಕರ್ಕೊಂಡು ಹೋಗಲ್ಲ ಅಂದ್ರೆ ನಾವು ಹೋಗ್ತಿರೋದು ಬೈಕಲ್ಲಿ ಒಂದು, ಮತ್ತೆ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಅಲ್ಲಿ ಮಡ್ಲಕ್ಕಿ ಎಲ್ಲ ತಗೊಂಡು ನಾವು ಏನಾದ್ರು ಇಫ್ ಇನ್ ಕೇಸ್ ಇವತ್ತು ಟ್ಯೂಸ್ಡೇ ಇರೋದ್ರಿಂದ ಏನಾದ್ರು ತುಂಬಾ ಕ್ರೌಡ್ ಇದ್ರೆ ತುಂಬಾ ಕಾಯ್ಬೇಕಾಗತ್ತೆ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊ. ಇವನು ಆರಾಮಾಗಿ ಮನೇಲಿ ಇರೋಕಂದ ಅಂತ ಅಂದ್ರೆ ಏನಿಬ್ರು ಅಳ್ತೋರೆ ಯಪ್ಪ. ಕೆಳಗಡೆ ಬಂದು ಸಾಕಾಗೋಯ್ತು, ಮತ್ತೆ ಮೇಲೋಗಿ ಕರ್ಕೊಂಡ್ ಬಂದೆ. ಬಂದ್ಬಿಡ್ತಾನೆ. ಆಮೇಲೆ ನನ್ನನ್ನ ಪಿಕ್ ಮಾಡಕ್ಕೆ ಅವ್ರ ಪಪ್ಪ ಆಫೀಸ್ ಹತ್ರ ಬಂದ್ರೆ ಮಲ್ಕೊಂಡ್ ಬರ್ತಾನೆ. ಅವನು ಟಯರ್ಡ್ ಆಗಿರುತ್ತೆ. ಅಜ್ಜಿ ಮನೆಗೆ ಹೋಗಿ ಮಲ್ಕೊಳ್ಳೋ ಆ ಥರ ಅಂತಂದ್ರೆ ಮಲ್ಕೊಳ್ಳೋದಲ್ವಾ, ಅಟ್ಲೀಸ್ಟು ಅಜ್ಜಿ ಮನೇಲಿ ಹೋಗಿ ಮಲ್ಕೊಳ್ದಂದ್ರು ಇಲ್ಲ. ಇವರು ಏನೋ ಬಸ್ಸು ಬಂದ್ರಂತೆ ಸಡನ್ ಮಿಸ್ ಆಗ್ಬಿಡ್ತು. ಫೋನ್ ಮಾಡಿದ್ರು ಬನ್ನಿ ಅಂತ. ಅರ್ಜೆಂಟ್ ಹೋಗ್ತಿದ್ದೀನಿ, ಹಂಗೂ ಕೇಳಲ್ಲ, ಬರಬೇಕು. ಮಲ್ಕೊಂಡ್ ಬರ್ತಾನೆ, ಕಾರಲ್ಲಿ ಮಲ್ಕೊಂಡ್ ಬರ್ತಾನೆ. ಯಾವ ಹಣೆ ಬರ ಟ್ರಾವೆಲ್ ಮಾಡೋದು. ನಮ್ಗಂತೂ ಎಷ್ಟು ಬೇಗ ದೊಡ್ಡವ್ರು ಆಗ್ಬಿಡ್ತಾರಪ್ಪ ಅಂತ ಅನ್ಸ್ಬಿಟ್ಟೈತಿ. ಅರ್ಥ ಮಾಡ್ಕೊಳಲ್ಲ. ಇನ್ನು ಅವ್ನು ಒಂಚೂರು ದೊಡ್ಡನಾಗ್ಬಿಟ್ರೆ ಅವ್ನು ಹಿಂಗೆ ಆಟ ಮಾಡ್ತಾನೆ. ಇಬ್ರು ಕರ್ಕೊಂಡ್ ಸುತ್ಬೇಕು. ಮಧ್ಯಾಹ್ನ ಬಂದ ನಾನು ಸಂಜೆ ಆಗಿತ್ತು. ನಡೀರಿ ಈಗ ಹೋಗೋಣ. ಫ್ರೆಂಡ್ಸ್, ಈಗ ನಾವು ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ನೈಟ್ ಅಂತಂದರೆ. ಈಗ ಆಲ್ರೆಡಿ 8 o'clock ಮೇಲಾಗಿತ್ತು. ಸೊ ನಾವೊಂದು 7 ಗಂಟೆ 7:30 ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ನನಗೆ ಆಫೀಸಿಂದ ಬಂದು ಬೇರೆ ಬೇರೆ ಕೆಲಸಗಳು ಇತ್ತು, ಅದನ್ನು ಮುಗಿಸಿ ಹೋಗೋಷ್ಟರಲ್ಲಿ ಟೈಮ್ ಆಗೇ ಬಿಡ್ತು. ಈಗ 8:15 8:30 ಆ ಥರ ಟೈಮ್ ಆಗ್ತಾಯಿದೆ. ನಿಜ ಅನಿಸುತ್ತೆ, ನಮ್ಮ ಮನೆಯಿಂದ ಜಸ್ಟ್ 12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಚಾಮುಂಡಿ ಬೆಟ್ಟ ಇರೋದು. ನಾವು ದೂರ ಇರೋವಂಥ ದೇವಸ್ಥಾನಗಳಿಗೆ ಹೋಗ್ತೀವಿ, ಬಟ್ ಹತ್ತಿರ ಇದೆ. ಅಂದರೆ ನಮ್ಮ ಮೈಸೂರಲ್ಲಿ ಇದೆ ಅಲ್ವಾ, ನಾವು ಯಾವಾಗಲಾದರೂ ಹೋಗ್ಬೋದು ಅನ್ನೋ ಥರ. ಬಟ್ ತುಂಬ ಖುಷಿ ಆಗ್ತಿತ್ತು ನನಗೆ. ನಾನು ಅಂದ್ಕೊಂಡಿದ್ದು ಮೇ ಬಿ ಹತ್ತತ್ರ 1 ವರ್ಷ ಆಗೋದಕ್ಕೆ ಬಂದಿತ್ತು ಅಂತ ಅನಿಸುತ್ತೆ. ಬಟ್ ಅದೇನೋ ಸಮಯ ಬರಬೇಕು ಅಂತ ಹೇಳ್ತಾರಲ್ಲ. ಸುಮಾರು ಜನ ಕೇಳಿದ್ರಿ ಎಷ್ಟು ಸಲ ಮಡ್ಲಕ್ಕಿ ಕೊಡ್ತೀರಾ ನೀವು ಅಂತ ಅಂದ್ಬಿಟ್ಟು. ನನಗೆ ಯಾವಾಗ ಕೊಡಬೇಕು ಅನಿಸುತ್ತೆ, ಅದು ಮನೆ ದೇವ್ರಿಗಿರ್ಬೋದು, ನನ್ನ ಇಷ್ಟ ದೇವತೆಗಳಿಗಿರ್ಬೋದು, ನಂಗೆ ಯಾವಾಗ ಕೊಡಬೇಕು ಅನಿಸುತ್ತೆ ಅವಾಗ ಕೊಡ್ತೀನಿ. ಬಟ್ ಚಾಮುಂಡೇಶ್ವರಿಗೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ನಾನು ಈ ಥರ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅದನ್ನು ಇವತ್ತು ತೀರ್ಸೋದಕ್ಕೆ ಇವತ್ತು ಅವಕಾಶ ಬಂದಿದೆ. ನೋಡಿ, ತುಂಬ ಜನನೇ ಇದ್ದರು. ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೆ. ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು. ಹಿಂಗಪ್ಪ ನಿಂತ್ಕೊಳ್ಳೋದು ಏನೋ, ತಾಯಿ ನೀನೇ ಕಾಪಾಡಬೇಕು ಅಂತ ಅಂದ್ಕೊಂಡೋದೆ. ನಿಜವಾಗ್ಲೂ ಚಾಮುಂಡೇಶ್ವರಿ ಎಷ್ಟು ಪವರ್ಫುಲ್ ಅಂತ ಅಂದರೆ, ನಮ್ಮ ಮೈಸೂರನ್ನ ಕಾಯ್ತಿರೋ ಅಂಥ ದೇವತೆ ಚಾಮುಂಡೇಶ್ವರಿ. ತುಂಬ ಜನ ಟೂರಿಸ್ಟು ಬಂದಾಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಮಾಡ್ತಾರೆ. ಆ್ಯಂಡ್ ಈಗ ನಾನು ಮಡ್ಲಕ್ಕಿ ಮತ್ತು ಸೀರೆ ಎಲ್ಲ ತೊಗೊಂಡಿದ್ದೀನಿ, ಹಾರ ಎಲ್ಲನೂ ತೊಗೊಂಡಿದ್ದೀನಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಕ್ರೌಡ್ ನೋಡಿ ಸ್ವಲ್ಪ ಭಯ ಆಯಿತು. ನಿಂತ್ಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ ಏನು ಹೆಂಗೆ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೆ. ಇನ್ನು ಅಥರ್ವನು ಕರ್ಕೊಂಡು ಬಂದಿದ್ದೀವಲ್ವ, ತುಂಬ ಹೊತ್ತು ನಿಂತ್ಕೊಳ್ಳೋದು ಅಂದ್ರೆ ಅವನಿಗೂ ಕೂಡ ಕಷ್ಟ ಆಗುತ್ತೆ. ಬಟ್ ನೋಡೋಣ ಹೆಂಗಾಗುತ್ತೆ. ತಾಯಿ ದಾರಿ ತೋರಿಸ್ತಾಳೆ, ಬೇಗ ಆಗಿಬಿಡ್ಲಿ ಅಂತ. ನಾವು ಬಂದಿದ್ದೇ ಲೇಟ್ ಅಲ್ವಾ, ಇನ್ನೇನು ದೇವಸ್ಥಾನ 9:30 ಆ ಥರ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ನೋಡೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಫೋಟೋ ಎಲ್ಲ ತೊಗೊಂಡಿದ್ದಾಯಿತು, ರೀಲ್ ಮಾಡ್ಕೊಂಡಿದ್ದಾಯಿತು. ಏನೋ ಒಂಥರ ಖುಷಿ ಆಯಿತಾ. ನಾವು ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ವಿ. ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ, ನಮಗೆ ಚಾಮುಂಡಿ ಬೆಟ್ಟಕ್ಕೆ ಬರೋದೇ ಒಂಥರ ಖುಷಿ. ಸ್ಟೆಪ್ಸ್ ಹತ್ರ ಎಲ್ಲ ಅಲ್ಲೆಲ್ಲ ಕುತ್ಕೊಳ್ಳೋದು ಅದೆಲ್ಲ ನನಗೆ ನೆನಪಾಗ್ತಾಯಿತ್ತು. ನನ್ನ ಬೆಸ್ಟ್ ಫ್ರೆಂಡ್ಸ್ 3 ಜನ ಏನಿದ್ದಾರೆ ಅವ್ರ ಜೊತೆ ಅವಾಗವಾಗ ಬರ್ತಾಯಿದ್ವಿ ನಾವು. ಅದೆಲ್ಲ ನೆನಪಾಗ್ತಾಯಿತ್ತು. ನೋಡಿ ಜನ ಹೆಂಗೆ ಲೈನಲ್ಲಿ ಹೋಗ್ತಾ ಇದ್ದಾರೆ. ಸೊ ನಾವು ಸುಮಾರು ಹೊತ್ತು ಆದಮೇಲೆ ಹೋದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಮಡ್ಲಕ್ಕಿ ಕೊಟ್ಟು ಬಂದು ಈಗ ನಾವು ಏನು ಆ ಪೂಜೆ ಸಾಮಾನು ಏನು ತೊಗೊಂಡಿದ್ವಿ ಅದನ್ನು ಕವರಿಗೆ ಹಾಕಿಸ್ಕೊಂಡು ಈಗ ಹೊರಡಬೇಕು. ಸೊ ತಿನ್ನೋದೆಲ್ಲ ಏನೂ ಇಲ್ಲ, ಯಾಕಂತ ಅಂದರೆ ಮನೇಲಿ ಆಲ್ರೆಡಿ ನವೀನ್ ಮಧ್ಯಾಹ್ನನೇ ಚಿಕನ್ ತೊಗೊಂಡು ಬಂದು ಗ್ರೇವಿ ಮಾಡಿಟ್ಟಿದ್ದಾರೆ. ಸೊ ಹೋಗಿ ಊಟ ಮಾಡೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಮೈಸೂರು ಪ್ಯಾಲೇಸ್, ಹೇಗೆ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ನಾನು ಝೂಮ್ ಮಾಡಿ ತೋರಿಸ್ತೀನಿ ನಮ್ಮ ಮೈಸೂರು ಎಷ್ಟು ಚೆನ್ನಾಗಿ ಬೆಳೆದಿದೆ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ನಾನು ಆಗಲೇ ಹೇಳಿದ್ನಲ್ಲ, ಆರ್ಯ ಅಥರ್ವ ಇಬ್ಬರು ಕೂಡ ಮಲ್ಕೊಂಡ್ರು.
ಸೀರಿಯಸ್ಲಿ ಹೆಲ್ತ್ ಆಫ್ಟರ್ 30 ಇಯರ್ಸ್ ಆದಮೇಲೆ ನಿಜವಾಗ್ಲೂ ತುಂಬಾ ಹೆಲ್ತ್ ಇಶ್ಯೂಸು ಸಣ್ಣ ಪುಟ್ಟದ್ದು ಅದು ಇದು ಅಂತ ಬರ್ತಾ ಇರುತ್ತೆ. ಸೊ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನವೀನ್ ಅವರು ಅವ್ರಿಗೆ ಮಧ್ಯಾಹ್ನ ಟೈಮ್ ಫ್ರೀ ಇದ್ದಾಗ ಏನಾದರೂ ಸ್ವಲ್ಪ ಅಡುಗೆ ಮಾಡ್ತಾರೆ. ಆ್ಯಂಡ್ ನಾನು ಹೇಳಿದ್ನಲ್ಲ ನನಗೆ ಇನ್ನೂ ಕುಕ್ ಫೈನಲ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಹೆಂಗಾಗುತ್ತೆ. ನಾನು ಮಾರ್ನಿಂಗ್ ಟೈಮ್ ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀನಿ, ಮಾಡ್ತೀನಿ. ಬಟ್ ಸಂಜೆ ಆಫೀಸಿಂದ ಬಂದಾದ್ಮೇಲಂತೂ ನನಗೆ ಏನೂ ಮಾಡೋದಕ್ಕೆ ಆಗಲ್ಲ. ಅದ್ರ ಮಧ್ಯೆ ನನಗೆ ಬೇರೆ ಬೇರೆ ಎಡಿಟಿಂಗ್ ಮಾಡೋ ಅಂಥದ್ದು, ಶೂಟ್ಸು ಅದು ಇದು ಇರುತ್ತೆ. ಸೊ ಸ್ವಲ್ಪ ಕಷ್ಟನೇ ಆಗುತ್ತೆ. ಈಗ ನೋಡಿ ಇದೊಂದು ಗೋಲ್ಡ್ ಕಲರ್ ಸ್ಯಾರಿ ಆಯಿತಾ, ಇದ್ರ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಸ್ಯಾರಿ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಇದು ನೋಡಿ ಇದೆಲ್ಲ ಇರುತ್ತೆ ನನಗೆ. ಇದನ್ನು ಮಾರ್ನಿಂಗ್ ಕೊಲ್ಯಾಬ್ ಮಾಡಬೇಕು. ಸೊ ಎತ್ತಿಟ್ಕೊಂಡಿದ್ದೀನಿ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ, ಒಂಥರ ಲೈಟ್ ವೆಯ್ಟು ಮತ್ತು ಗ್ರ್ಯಾಂಡಾಗೂ ಕಾಣುತ್ತೆ. ಸೊ ಈ ಕಲರು ಅಷ್ಟೇ ನನ್ನ ಹತ್ರ ಫುಲ್ಲು ಈ ಥರ ಇದು ಯಾವ ಥರ ಅಂದರೆ ಮಸ್ಟರ್ಡ್ ಎಲ್ಲೋ ಅಂತ ಹೇಳ್ತೀವಿ ನೋಡಿ, ಆ ಥರ ಇದೆ. ಸ್ಯಾರಿನೂ ಅಷ್ಟೇ ಫುಲ್ ಸಿಲ್ಕಿಯಾಗಿ ತುಂಬಾ ಚೆನ್ನಾಗಿತ್ತು. ನಾನು ಬ್ಲೌಸ್ ಇಸ್ಕೊಂಡು ಬಂದಿದ್ನಲ್ಲ, ಅದನ್ನು ನೋಡೋಕ್ಕೂ ಕೂಡ ಆಗಿರಲಿಲ್ಲ. ಓಕೆ, ನಾಳೆ ಹೆಂಗಿದ್ರು ಇದು ಕೊಲ್ಯಾಪ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಯಾವ ಥರ ಇದೆ ಏನು ಅಂತ. ಕ್ವಾಲಿಟಿ ಅಂತೂ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಸ್ಯಾರೀಸ್ ಬಗ್ಗೆ ಯಾವ ಪೇಜಿಂದ ತರಿಸಿದ್ದು ಏನು ಎತ್ತ ಅನ್ನೋ ಮಾಹಿತಿಗಳು ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿಬಿಡಿ ನೀವು. ಅದರಲ್ಲಿ ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ಕೊಲ್ಯಾಬ್ ಮಾಡಿರ್ತೀನಿ ನಾನು. ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತೀರ ನನಗೆ ಸ್ಯಾರಿ ಬಗ್ಗೆ ಹೇಳಿ, ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಅದು ಇದು ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮ್ಗಳಿಗೂ ಅಷ್ಟೇ, ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸಿಗೂ ಅಷ್ಟೇ ನನ್ನನ್ನು ಸ್ಯಾರಿಯಲ್ಲಿ ನೋಡಿ ಸ್ಯಾರಿಯಲ್ಲೇ ತುಂಬ ಜನ ಇಷ್ಟಪಡ್ತೀರಾ, ರಮ್ಯಾ ನಿಮ್ಗೆ ಸ್ಯಾರಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೂ ಖುಷಿಯಾಗುತ್ತೆ. ಆ್ಯಂಡ್ ಐ ಲವ್ ಸ್ಯಾರೀಸ್. ಸ್ಯಾರಿ ವೇರ್ ಮಾಡೋದು ಅಂತಂದರೆ ನನಗೂ ಕೂಡ ತುಂಬಾ ಇಷ್ಟ. ಹಾಗೆ ಒಂದೆರಡು ಡ್ರೆಸ್ ಕೂಡ ಬಂದಿದೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಕಲರ್ಸು, ಮತ್ತು ನನಗೆ ಆ ಎಂಬ್ರಾಯ್ಡ್ರಿ ವರ್ಕ್ ಇರೋ ಅಂಥದ್ದು ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಅವ್ರ ಪ್ರೀತಿಯಿಂದ ಆರ್ಯನ್ಗೆ ಒಂದು ಡ್ರೆಸ್ ಕೂಡ ಕಳಿಸಿದ್ದಾರೆ. ಈಗ ಎಷ್ಟು ಪ್ರೀತಿ ಕೊಡ್ತಾರೆ ಅಂತಂದರೆ ಅವ್ರು ನಮ್ಮ ಸಬ್ಸ್ಕ್ರೈಬರೇ ಅಂತೆ, ಕೊಲ್ಯಾಬ್ರೇಷನ್ಗೆ ಅಂತ ಕಳಿಸಿದ್ರು. ಜೊತೆಗೆ ಆರ್ಯನ್ಗೆ ಅಂತ ಪ್ರೀತಿಯಿಂದ ಒಂದು ಡ್ರೆಸ್ ಕಳಿಸಿದ್ದೀನಿ ಅಂತ ಅದನ್ನು ಒಳಗೆ ಎತ್ತಿಟ್ಟಿದ್ದೀನಿ. ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ನಮ್ಮನೆ ಮಕ್ಕಳನ್ನ ನಿಮ್ಮನೆ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀರಾ, ನಮ್ಮನ್ನೆಲ್ಲ ನಿಮ್ಮವರೇ ಅನ್ನೋ ಥರ ಪ್ರೀತಿ ಕೊಡ್ತೀರಾ. ಆ್ಯಂಡ್ ನೋಡಿ ಡ್ರೆಸ್ ಕ್ವಾಲಿಟಿ ಕಾಟನ್. ನಂಗೆ ಇತ್ತೀಚೆಗಂತೂ ಈ ಸಮ್ಮರ್ಗಂತೂ ತುಂಬ ಬೇರೆ ಥರ ಯಾವುದೇ ಕ್ಲಾತ್ ಹಾಕಿದ್ರೂ ಇರಿಟೇಷನ್ ಅಂತ ಅನಿಸೋದು. ಕಾಟನ್ ತುಂಬ ಸಾಫ್ಟಾಗಿರುತ್ತೆ ಆ್ಯಂಡ್ ಬೆಸ್ಟ್, ಸಮ್ಮರ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಇದು ಕಲರ್ ಕೂಡ ಚೆನ್ನಾಗಿದೆ, ವೈಟ್ ಕಲರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಬಂದಿದೆ. 3 ಪೀಸ್ ಸೆಟ್ಟು ಇದು. ಸೊ ಇದು ಕೂಡ ತುಂಬಾ ಇಷ್ಟ ಆಯಿತು. ನೀವೇನೇ ಹೇಳಿ, ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಲಲ್ಲ. ನಿಮಗೂ ಹಂಗೆ ಅನಿಸುತ್ತಾ? ಎಲ್ಲಾದರೂ ಹೋಗ್ಬೇಕಾದ್ರೆ ಬಟ್ಟೆನೇ ಇಲ್ವಲ್ಲ ಅಂತ ಅನಿಸುತ್ತೆ. ನವೀನಂತೂ ಬೈತಾ ಇರ್ತಾರೆ, ವಾರ್ಡ್ರೂಬ್ ಫುಲ್ಲು ನಿಮ್ಮದೇ ಇದೆ ಆದರೂ ಬಟ್ಟೆ ಇಲ್ಲ ಅಂತೀಯಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಈಗ ಸ್ವಲ್ಪ ಫಿಲ್ಟ್ರ್ ಮಾಡಿ ನಮಗೆ ಮೇಡ್ ಬರ್ತಾರಲ್ಲ ಅವ್ರಿಗೊಂದಷ್ಟು ಬಟ್ಟೆಗಳನ್ನ ಕೊಟ್ಟೆ, ನಾನು ಹಾಕ್ಕೊಳ್ದೇ ಇರೋವಂಥದ್ದು. ಅಂದರೆ ನಂಗೆ ಏನಾಗ್ಬಿಡುತ್ತೆ ಅಂತ ಅಂದರೆ ಸ್ವಲ್ಪ ಸೈಜು ವೇರಿ ಆಗ್ತಾ ಇರ್ತೀನಿ, ಸಣ್ಣ ಆಗ್ತೀನಿ, ದಪ್ಪ ಆಗ್ತೀನಿ. ಮತ್ತು ತುಂಬ ಇದೆಯಲ್ಲ, ನನಗೆ ತೀರಾ ಅವಶ್ಯಕತೆ ಇರೋವಂಥದ್ದನ್ನು ಮಾತ್ರ ಇಟ್ಕೊಂಡು ಅದನ್ನೆಲ್ಲ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.